यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। जा रहे सेशन में इसके ऊपर हम बात करेंगे। सर मुशर्रफ साहब ने जो है ऐलान किया है कि आपने जो है हिंदू लड़के को मुस्लिम लड़की की शादी करने से 5 लाख रुपए देंगे। उनके पास 1000 की लिस्ट है, क्या आप देंगे उनको 5-5 लाख? देखेंगे, हमारे पास आने दीजिए। आप क्यों चिंता करते हैं? हम देश में लव जिहाद के खिलाफ में हम बात किया है। लव जिहाद इस देश में खत्म होना चाहिए। हिंदुओं का शरीर का रक्षण होना चाहिए। ये हमारा मुद्दा है। सर, ये जीत बीजेपी की है बीआरपी की? सब बीजेपी का केसरी का जीत है। बीजेपी बीआरपी मतलब नहीं, सिर्फ केसरी का भगवा का जीत है। ನೋಡಿ, ನಮ್ಮದು ಮೆಜಾರಿಟಿ ಆಗಿತ್ತು. ಆದರೆ ಕಾಂಗ್ರೆಸ್ ಏನು ಸರ್ಕಾರದವರು ನಿರಂತರವಾಗಿ ನಮ್ಮ ಪಕ್ಷದ ಏನು MS ಕರಡಿ ಅವರು ಮಹಾಪೌರರಾಗಿ, ಅದೇ ರೀತಿ ಉಪಮಹಾಪೌರರಾಗಿ ನಮ್ಮ ಸುಮಿತ್ರಾ ಜಾಧವ್ ಅವರು ಆಯ್ಕೆ ಆಗಿದ್ರು. ಆದರೆ MB ಪಾಟೀಲ್ರು, ಸುನಿಲ್ ಪಾಟೀಲ್ ಅವರು ನಮಗೆ ಸಾಕಷ್ಟು ಅಡೆತಡೆಗಳನ್ನು ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಮಹಾಪೌರ ಮತ್ತು ಉಪಮಹಾಪೌರ ಆಗಬಾರ್ದು ಅಂತೇಳಿ ಭಾಳ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಟ್ರು. ಆದರೆ ಅದೇ ಪಕ್ಷದಲ್ಲಿರುವಂಥ ಒಬ್ಬ ಸಚಿವರು ನಮ್ಗೆ ಹಿಂದಿನಿಂದ ಸಹಾಯ ಮಾಡಿ ಕೆಲವೊಂದು ಪಕ್ಷೇತರಗಳನ್ನು ನಮ್ಮ ಕಡೆ ಕಳಿಸುವಂಥ ಪ್ರಯತ್ನ ಮಾಡಿದ್ರು. ಈಗ MB ಪಾಟೀಲ್ರು ಪ್ರಜಾತಾಂತ್ರಿಕವಾಗಿ ನಾವು ಆಯ್ಕೆ ಆದರೂ ಸಹ ಕೋರ್ಟಿನಿಂದ ತಡೆಯಾಜ್ಞೆ ತರೋದ್ರು. ಒಟ್ಟೆ ಬಿಜೆಪಿ ಎಂದೂ ಇಲ್ಲಿ ಅಧಿಕಾರಕ್ಕೆ ಬರಬಾರ್ದಂತ ಪ್ರಯತ್ನ ಮಾಡಿದವರು ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ MB ಪಾಟೀಲ್. ಆದರೆ ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಕ್ತು. ನ್ಯಾಯಾಲಯ ಏನು ಮತದಾನ ಆಗಿತ್ತು, ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂದರೆ 35 ಕಾರ್ಪೊರೇಟರ್ಗಳನ್ನ ಡಿಸ್ಕ್ವಾಲಿಫೈ ಮಾಡ್ಬೇಕಂತ ಮಾಡಿದ್ರು. ಅದು ನ್ಯಾಯಾಲಯ ಒಪ್ಪದೆ ಇವತ್ತು ರಿಸಲ್ಟ್ ಘೋಷಣೆ ಮಾಡಬೇಕಂತ ಆದೇಶ ಮಾಡಿದ್ಮೇಲೆ ಇವತ್ತು ನಮ್ಮ MS ಕರಡಿ ಅವರು ಮಹಾಪೌರರಾಗಿ, ಸುಮಿತ್ರಾ ಜಾಧವ್ ಉಪಮಹಾಪೌರರಾಗಿ ಇವತ್ತು ಮೊದಲ ಬಾರಿಗೆ ಇವತ್ತು ಅಧಿಕೃತ ಬಿಜೆಪಿಯ ಒಬ್ಬರು ಮಹಾಪೌರ ಉಪಮಹಾಪೌರ ಆಗಿದ್ದಾರೆ. ಹಿಂದೂ ಬಿಜೆಪಿ ಮೆಜಾರಿಟಿ ಇತ್ತು. ಆದರೆ ಹಿಂದಿನ ಶಾಸಕ ಒಳ ಒಪ್ಪಂದ ಮಾಡಿಕೊಂಡು ಎಂದೂ ಬಿಜೆಪಿ ಮಹಾಪೌರ ಮತ್ತು ಉಪಮಹಾಪೌರ ಆಗದಂತೆ ನೋಡ್ಕೊಂಡಿದ್ರು. ಆದರೆ ದುರ್ದೈವ ಅಂದರೆ ಇವತ್ತು ಬಿಜೆಪಿ ಒಳಗೆ ಅವರೇ ಅತ್ಯಂತ ಕ್ರಿಯಾಶೀಲರಾಗಿ ಯಾರು ಪಕ್ಷದ್ರೋಹ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ಮೋಸ ಮಾಡಿ ಇಲ್ಲಿವರೆಗೂ ಬಿಜೆಪಿಯ ಮಹಾಪೌರ ಉಪಮಹಾಪೌರ ಆಗದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬಿಜೆಪಿ ಅಪಮಾನ ಮಾಡಿದ್ರು. ಇವತ್ತು ಅವರು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರಾಗಿದ್ದಾರೆ. ಮತ್ತು ನಮ್ಮ ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ಏನು ಸೋತಿದ್ರು ಕಾರ್ಪೊರೇಟರ್ಗಳು ಅಭ್ಯರ್ಥಿಗಳು, ಅವರು ಎಲ್ಲರೂ ಇವತ್ತು ಬಿಜೆಪಿ ಸಕ್ರಿಯ ಕಾರ್ಯಕರ್ತರಾಗಿ ರಾಜಾರೋಷವಾಗಿ ನಾಚಿಕೆ ಇಲ್ಲಾರ್ದೇ ಇವತ್ತು ವಿಜಯಪುರ ನಗರದಲ್ಲಿ ನಾವು ಬಿಜೆಪಿ ತಿಳ್ಕೊಂಡು ಅಡ್ಡಾಡ್ತಾ ಇದ್ದೇವೆ. ಇದು ಏನು ತೋರಿಸ್ತದಂದ್ರೆ ನಿಜವಾದ ಬಿಜೆಪಿಯ ಎಲ್ಲ ಸದಸ್ಯರು, ನಮ್ಮ ಜೊತೆಗಿರುವಂಥ ಎಲ್ಲ ಸದಸ್ಯರು ಒಂದಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ. ಅದ್ರ ಜೊತೆಗೆ ಪಕ್ಷೇತರ ಕಾರ್ಪೊರೇಟರ್ಗಳು ಸಹ ಇವತ್ತು ನಮ್ಮ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತಿನಿಂದ MS ಕರಡಿ ಅವರು, ನಮ್ಮ ಸುಮಿತ್ರಾ ಜಾಧವ್ ಅವರು ಮಹಾಪೌರರಾಗಿ ಉಪಮಹಾಪೌರರಾಗಿ 1 ವರ್ಷದ ಅವಧಿಯವರೆಗೆ ಏನು ನಗರದಲ್ಲಿ ಕೆಲವೊಂದು ಸಮಸ್ಯೆಗಳು, ಮೊನ್ನೆ ಮಳೆಯಿಂದ ಏನು ತೊಂದರೆ ಆಗಿದೆ, ಇವತ್ತಿನಿಂದಲೇ ನಮ್ಮ ಇಬ್ಬರು ಮಹಾಪೌರ ಉಪಮಹಾಪೌರ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿ ಆಯುಕ್ತರ ಜೊತೆಗೆ ಶಾಶ್ವತವಾದಂಥ ಪರಿಹಾರಗಳನ್ನು ಕಂಡುಹಿಡುವಂಥ ಕೆಲಸ ಇವತ್ತೇ ಪ್ರಾರಂಭ ಮಾಡ್ತಾರೆ. 1 ವರ್ಷ ಅವಧಿಯಲ್ಲಿ ವಿಜಯಪುರ ನಗರದಲ್ಲಿ ಎಲ್ಲೆಲ್ಲಿ ಈ ನೀರಿನ ಒಂದು ಬಾಟಲ್ ನೆಕ್ ಇದೆ ಅದನ್ನೆಲ್ಲ ಇದು ಸುಧಾರಣೆ ಮಾಡಿ ಇಡೀ ಕರ್ನಾಟಕದಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ವಿಜಯಪುರ ನಗರವನ್ನು ಒಂದು ಮಾದರಿಯಾದಂಥ ಒಂದು ನಗರ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವಿಭಾಗೀಯ ನಮ್ಮ ರೀಜನಲ್ ಕಮಿಷನರ್ ಇದ್ದಾರೆ, ಡೆಪ್ಯೂಟಿ ಕಮಿಷನರ್ ಇರ್ಬೋದು, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ದು ಎಲ್ಲರೂ ಏನು ಸಿಬ್ಬಂದಿ ವರ್ಗ, ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರೇನಿದ್ದಾರೆ, ನಾವು ಪಕ್ಷಾತೀತವಾಗಿ ಇಲ್ಲಿ ನಾವು ಯಾವುದೇ ಪಕ್ಷ ಇಲ್ಲಾರ್ದೇ ಎಲ್ಲರೂ ಸಂಘಟನೆ ಮಾಡಿಕೊಂಡು
ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರರು ಒಂದು ಮಾದರಿಯಾದಂಥ ಆಡಳಿತ ಕೊಡ್ತಾರೆ. ಸರ್, ಈಗ ಬಿಜೆಪಿ ಮೊದಲ ಬಾರಿ ಅಧಿಕಾರ ಇತ್ತು. ಬಿಜೆಪಿ ಜಿಲ್ಲಾಧ್ಯಕ್ಷರು ಯಾರು ಕಾಣಿಸ್ತಾರೆ? ಅವ್ರು ಯಾರೇ ನಕಲಿ ಅದಾರೆ. ಅವ್ರಿಗೆ ಇದು ಬೇಕಾಗಿರ್ಲಿಲ್ಲ. ಹಿಂದೆ MLA ಇದ್ದ ಬಿಜೆಪಿ, ಒಮ್ಮೆ ಬಿಜೆಪಿ ಅಧ್ಯಕ್ಷ ಆದ್ರ ಇಲ್ಲಿ ಪಾಪ ನಮ್ಮ ನಿಷ್ಠಾವಂತರು ಇವತ್ತೇನು ಆರಿಸಿ ಬಂದಾರೆ ಎಲ್ಲ ಜನ, ಇವರೆಲ್ಲ ನಿಷ್ಠಾವಂತರಾಗಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಒಬ್ಬ ಕಾರ್ಪೊರೇಟರ್ ಸಹಿತ ವಿಚಲಿತನಾಗದೆ, ದುಡ್ಡಿಗೆ ಆಸೆ ಬೀಳದೆ, MB ಪಾಲ್ರೆ ಬೆದರಿಕೆಗೆ ಒಳಗಾಗದೆ ಗಟ್ಟಿಯಾಗಿ ಮೊದಲನೇ ಸಲ ಬಿಜೆಪಿ ಎಲ್ಲ ಸದಸ್ಯರು, ಅದ್ರ ಜೊತೆಗೆ 4 ಜನ ಪಕ್ಷೇತರ ಎಲ್ಲ ಸದಸ್ಯರು ಕೂಡಿ ಮತ ಹಾಕಿದ್ದು ಮೊದಲೇದು ಇತಿಹಾಸ. ಅದಕ್ಕೆ ಬಿಜೆಪಿ ಒರಿಜಿನಲ್ ಬಿಜೆಪಿ ಇಲ್ಲಿದೆ. ಈಗ ಏನಲ್ಲಿ ಅದಾರಲ್ಲ ನಕಲಿ ಬಿಜೆಪಿಗಳು, ಉಚ್ಚಾಟನೆ ಆದ್ರೂ ಬಿಜೆಪಿ ಅಧಿಕಾರ ಹಿಡಿದಕ್ಕೆ ನಿಮ್ಗೆ ಖುಷಿ ಕಾಣಿಸ್ತಾ ಇದೆ. ಹೌದ್ರಿ, ಮತ್ತೆ ಖುಷಿ ನೋಡ್ರಿ. ನಾವ್ ಎಲ್ಲರೂ ಕೂಡ ಇಂಥ ಒಳ್ಳೆ ಮಹಾನಗರ ಪಾಲಿಕೆ ಸದಸ್ಯರನ್ನ ಆಯ್ಕೆ ಮಾಡಿ ಹೊತ್ತು ಜನ ಆರಿಸಿ ಕಳಿಸಿದ್ದಾರೆ. ಆಯ್ಕೆ ಮಾಡೋದ್ರಲ್ಲಿ ನಾವು ಬಹಳ ಪ್ರಮುಖ ಪಾತ್ರ ವಹಿಸಿದ್ದೀವಿ. ಎಲ್ಲ 17 ಜನರನ್ನು ಸಹ ಒಂದು ಒಳ್ಳೆ ಮುತ್ತು ರತ್ನಗಳಿದ್ದಂಗೆ ಅದಾರೆ. ಎಲ್ಲರೂ ಕ್ರಿಯಾಶೀಲರದಾರೆ. ಅವ್ರು ಬಿಟ್ಟು ಯಾರು ಸೋತವ್ರು ಅದಾರಲ್ಲ ಅವ್ರು ತಗೊಂಡು ಇವತ್ತು ಜಿಲ್ಲಾಧ್ಯಕ್ಷ ಇಲ್ಲಿಯ ನಕಲಿ ಬಿಜೆಪಿಯವರು ಅಡ್ಡಾಡಕತ್ತಾರೆ. ಅವರೆಲ್ಲ ಪಕ್ಷ ವಿರುದ್ಧ ಮಾಡಿದವ್ರೆ. ಅವ್ರ ನಕಲಿಯೋ ನಾವು ನಕಲಿ ಅನ್ನೋದು ಬಿಜಾಪುರ ಜನರಿಗೆ ಗೊತ್ತಾಗಿದೆ. कब तक रहोगे किराए के घर में? अब आपके घर का सपना होगा पूरा, वो भी आपके प्लॉट पर, और सुविधा और रीजनेबल प्राइस में। भाग्यश्री नगर में आपके लिए लाए हैं इलेक्ट्रिसिटी, टार रोड और वाटर सप्लाई जैसे अन्य सुविधा के साथ 2040, 2030 और ऑड साइज प्लॉट्स। आपका और आपके अपनों के सपनों के घर का होगा सपना पूरा, तो देर किस बात की? एड्रेस एयरपोर्ट रोड नियर गांधीनगर, विजयपुर। अधिक जानकारी के लिए दिए गए नंबर्स पर कांटेक्ट करें। ಇದು ಹಿಂದೂಗಳೇ ಗೆಲುವು. ಕೇಸರಿ ಬಾವುಟ ಮಹಾನಗರ ಪಾಲಿಕೆ ಹೋದ ಸಲನೇ ಹಾರಿಸ್ಬೇಕಾಗಿತ್ತು, ನಮ್ಮಲ್ಲೇ ಕುತಂತ್ರ ಆಗಿತ್ತು. ಈ ಸಲ ಯಾವುದೇ ಕುತಂತ್ರ ನಡೀಲಿಲ್ಲ. ನಮ್ಗೆ ಎಲ್ಲ ರೀತಿ ಅವ್ರು 4 MLCಗಳನ್ನು ತೊಗೊಂಡ್ಬಂದಿದ್ರು ಕಾಂಗ್ರೆಸ್ನವ್ರು. ಆದಾಗ್ಯೂ ನಮಗೆಲ್ಲ ಪಕ್ಷೇತರ ಸದಸ್ಯರು ಸಹ ಸಹಕಾರ ಕೊಟ್ಟಿದ್ರಿಂದ ಇದು ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಕೇಸರಿ ಧ್ವಜ ಹಾರಿದೆ, ಮೊದಲ ಬಾರಿಗೆ ಬಿಜೆಪಿ ಧ್ವಜ ಹಾರಿದೆ. ಮತಗಳಿಂದ ಮೇಯರ್ ಉಪಮೇಯರ್ 24 MS ಕಲ್ಡಿಯವರಿಗೆ, 22 ಕಾಂಗ್ರೆಸ್ನ ಅಭ್ಯರ್ಥಿಗೆ. ನಮ್ಮದ ಉಪಮಹಾಪೌರ ಅಂದ್ರೆ ಅವಿರೋಧವಾಗಿ ಹಾಕಿದ್ರು 0-0. ಅವ್ರಿಗೆ 24 ಬಿದ್ದವು, ಎದುರಿನ ಪಾರ್ಟಿಗೆ 0-0 ಬಿದ್ದವು. ಏನಲ್ರಿ ಎಲ್ಲ ನಗರದ ಏನ್ ಪರಿಸ್ಥಿತಿ ಇದೆ, ಇದು ಇಂತಿಟ್ಟು ಮಳೆ ಆದಾಗೂ ಸಹ ಕೆಲವೊಂದು 2-3 ಭಾಗದಲ್ಲಿ ತೊಂದರೆ ಆಗಿದೆ. ಅದನ್ನ ನಾವು ಸರಿಯಾಗಿ ಮಾಡುವಂತ ನಮ್ಮ ಮೇಯರ್ ಮಾಡ್ತಾರೆ. ಮತ್ತೆ ಬೇಜಾರು ಎಲ್ಲ ಕೆಲಸ ಆಗಿದೆ. ಆದ್ರೆ ಇನ್ನೂ ನಗರವನ್ನು ಸ್ವಚ್ಛವಾಗಿಡುವುದು, ನಗರದಲ್ಲಿ ಎಲ್ಲೂ ಸಹ ನೀರು ಪ್ರವಾಹಗಳು ಬರಲಾರಂತೆ ನೋಡ್ಬೋದು. ಮತ್ತು ವಿದ್ಯುತ್ ಏನು ಕಂಬಗಳದಾವೆ ಇವತ್ತೇನು LED ಮಾಡಬೇಕಾಗಿದೆ, ಅದು ಆ ವಿಚಾರ ಇರ್ಬೋದು. ಮತ್ತು ಜನರಿಗೆ 24 ತಾಸು ಕರೆಂಟ್ ನೀರು ಕೊಡುವಂಥ ಕೆಲಸ ನಮ್ಮ ಮಹಾಪೌರು, ಉಪಮಹಾಪೌರು ಮತ್ತು ನಾನು ಕೂಡಿ ಮಾಡ್ತೀನಿ. ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಹಿಂದಿನ 1 ವರ್ಷದಲ್ಲಿ. ನಮ್ಮ ಮಹಾಪೌರು, ಉಪಮಹಾಪೌರು ಬಂದಾರ, ಅವು ಯಾವ್ಯಾವ ಅದಾವಲ್ಲ ಅವೆಲ್ಲ ತನಿಖೆ ಮಾಡಿಸ್ತೀವಿ. ಆದ್ರೆ ಯಾರು ತಪ್ಪಿದಸ್ತರಾದ್ರೆ ನಾವು ಸರ್ಕಾರಕ್ಕೆ ಬರೀತೀವಿ. ಆದರೆ ನನಗೇನು ವಿಶ್ವಾಸ ಇಲ್ಲ ಈ ಸರ್ಕಾರ ಮೇಲೆ. ನಾವು ಏನೇ ತನಿಖೆ ಕೊಟ್ಟರು ಸಹ ನ್ಯಾಯ ಸಿಗ್ತೈತೆ ಅಂತ ಹೇಳ್ಬೋದಿಲ್ಲ. ನೋಡೋಣ, ಕಾದು ನೋಡ್ತೀವಿ. ಯಾರು ಹಿಂದಿನ ಮಹಾಪೌರು ಏನೇನು ಮಾಡ್ಯಾರ ಅನ್ನೋದು ಎಲ್ಲ ನಮ್ಮಲ್ಲಿ ದಾಖಲೆ ಇದಾವೆ. ಅವತ್ತನ್ನೆಲ್ಲ ನಾವು ತನಿಖೆ ಮಾಡುವಂಥ ಕೆಲಸ ಮಾಡ್ತೀವಿ. ತಪ್ಪೇನೈತಿ, ಅವ್ರು ಹಂಗೆ ಮಾಡಿದ್ರೆ ನಾವು ಹಂಗೆ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ವಿ. ಇವತ್ತು ನೋಡಿ ಕಗ್ಗೊಲೆ ಆಗಿದೆ, ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ. ಏನು ಯಾವ ಹಿಂದೂಗಳು ಇಂಥ ಕೊಲೆ ಮಾಡುವಂಥ ಹೋಗೋದಿಲ್ಲ. ಕಾಲ ಹಂಗೆ ಬರ್ತಂದ್ರೆ ಅದನ್ನ ನಿರ್ಣಯ ನಾವು ಮಾಡ್ತೀವಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम
सच के साथ।